ಬನ್ನಿ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ, ನೋಡ್ಕೊಂಡು ಬರೋಣ. ಇಲ್ಲಿ ಪ್ರೊಮೋ ಸಖತ್ತಾಗಿದೆ. ಆ ಟಾಸ್ಕ್ ರಿಲೇಟೆಡ್ ಪ್ರೊಮೋ ಹಾಕಿದ್ದಾರೆ. ಬಟ್ ಇಲ್ಲಿ ಒಂದು ಜೋಡಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಬಟ್ ಇನ್ನೊಂದು ಜೋಡಿ ನಾವು ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಬ್ಬರು ಮಾತ್ರ ಹೊರಗೆ ಹಾಕಬೇಕು ಅಂತ ಚಾಲೆಂಜ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ನಾವು ಗೆದ್ದು ಆ ಜೋಡಿನ ಹೊರಗೆ ಹಾಕಬೇಕು ಅನ್ನೋ ಮೈಂಡ್ ಸೆಟ್ ಇಂದ ಆಟ ಆಡ್ತಿದ್ದಾರೆ. ಇವಾಗ ಪ್ರೊಮೋ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ನೋಡ್ಕೊಂಡು. ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಳ್ಳುವುದು ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಯಾರೇ ಗೆದ್ರು ಪಕ್ಕ ನಮಗೆ ಗೆಲ್ತಾರೆ ನೋಡಿ. ನಾನಂತೂ ನಾನು ಆಚೆ ಹಾಕಲಕ್ಕೂ ಕಾವೇಗಿರಿ ಆಚೆ ಇಡ್ತಿದ್ದೀವಿ, ಮುಗೀತು. ನಾವು ಗೆಲ್ಲೇಬೇಕಾದಕ್ಕೆ. ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಇಲ್ಲಿ ರಾಶಿಕಾ ವರ್ಸಸ್ ಗಿಲ್ಲಿ ಕಾವ್ಯ. ಸೊ ಹಿಂಗಾಗ್ತಿದೆ ಅಂದರೆ ಇದು ನಾಮಿನೇಷನ್ ಎಫೆಕ್ಟಿಂದ ಹಿಡ್ಕೊಂಡು ಇಲ್ಲಿ ತನಕ ಬರ್ತಾ ಇದೆ. ನಾಮಿನೇಷನ್ ಕಾರಣಗಳನ್ನು ರಾಶಿಕಾ ಅವರು ತುಂಬ ಎಫೆಕ್ಟಿವ್ ಆಗಿ ತಗೊಂಡು ಗಿಲ್ಲಿ ಮತ್ತು ಕಾವ್ಯನ ಮೇಲೆ ಗೆದ್ದು ಅವ್ರನ್ನ ಹೊರಗೆ ಹಾಕಲೇಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಬರ್ತಿದ್ದಾರೆ. ಅಟ್ಲೀಸ್ಟ್ ನಾವಾದರೂ ಗೆದ್ದು ಅವ್ರನ್ನ ಹೊರಗಿಟ್ಟರೆ ಸಾಕು ಅನ್ನೋ ಥರ ಇದೆ ಅವ್ರು ಇವಾಗ. ಆಮೇಲೆ ಇಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಅಡ್ವಾಂಟೇಜ್ ತುಂಬ ಇದೆ. ಯಾರು ಗೆಲ್ತಾರೋ ಅವ್ರನ್ನ ಬೇರೆಯವ್ರನ್ನ ಆಚೆ ಇಡ್ಬೋದು. ಆಮೇಲೆ ಇಲ್ಲಿ ಪ್ರತಿಯೊಬ್ಬರು ಗೆಲ್ಲೇಬೇಕು ಅನ್ನೋ ಛಲ ಹೊಂದ್ಕೊಂಡಿದ್ದಾರೆ. ಅದಷ್ಟಲ್ಲದೆ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರೋದ್ರಿಂದ ಗೆಲ್ಲೇಬೇಕು ಅನ್ನೋದಿದೆ. ಆಮೇಲೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರು ಗೆಲ್ಬೋದು ಅಂತ. ಸೊ ನೀವು ನೋಡಿರ್ಬೋದು, ಫಸ್ಟ್ ರೌಂಡಲ್ಲಿ 5 ಬಾಲ್ಗಳನ್ನ ಇಟ್ಟಿದ್ದಾರೆ. ಸೊ 5 ಬಾಲ್ನ ಸ್ಪರ್ಧಿಗಳು ಬಂದು ತಗೋಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಅವ್ರ ಕಾಲಿಗೆ ಕಟ್ಟಿದ್ದಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಬರಬೇಕು, ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು. ಆಮೇಲೆ ಇಲ್ಲಿ ಎಷ್ಟು ಫ್ಲೆಕ್ಸಿಬಲ್ ಇರ್ತಾರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇಲ್ಲಿ. ಆಮೇಲೆ ಎಲ್ಲ ಜೋಡಿಗಳು ರೆಡಿಯಾಗಿ ನಿಂತಿದ್ದಾರೆ ಸಖತ್ತಾಗಿ. ಆಮೇಲೆ ಈ ಗೇಮ್ ನೋಡಿದರೆ ಸಣ್ಣಕ್ಕೆ ಉದ್ದ ಇರೋರು ಅಥವಾ ಕಾಲು ಉದ್ದ ಇರೋರಿಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಅದನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಸಖತ್ತಾಗಿ ಹೋಗುತ್ತೆ. ಸೊ ನೀವು ಪ್ರೊಮೋದಲ್ಲಿ ನೋಡಿರ್ಬೇಕು, ರಕ್ಷಿತಾ ಶೆಟ್ಟಿ ಅವರು ಒಂದು ಕಾಲ್ಗಳನ್ನು ಅಗಲ ಮಾಡಿಕೊಂಡು ಮುಂದೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ. ಚಿಕ್ಕ ಹುಡುಗಿ ಇಷ್ಟೆಲ್ಲ ಬುದ್ಧಿ ಯೂಸ್ ಮಾಡ್ತಾರೆ ಅಂದರೆ ಗುಡ್. ಸ್ವಲ್ಪ ಜನ ಕುಂಡ್ಕೊಂತ ಹೋಗ್ತಿದ್ದಾರೆ. ಆಮೇಲೆ ಇಲ್ಲಿ ಮೇನ್ ಕಷ್ಟ ಆಗೋದು ರಘುವಣ್ಣ ಮತ್ತು ಅಶ್ವಿನಿ ಗೌಡ ಅವ್ರಿಗೆ ಕಷ್ಟ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ಇಬ್ಬರು ಸ್ವಲ್ಪ. ಬಟ್ ರಘುವಣ್ಣ ಫಿಟ್ ಇದ್ದಾರೆ, ನೋಡಬೇಕು. ಸೊ ನೀವು ಲಾಸ್ಟಲ್ಲಿ ನೋಡ್ಬೋದು, ಅಲ್ಲಿ ಎಲ್ಲರೂ ಕೂಡ ಬಂದು ಬಾಲ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಸೂರಜ್ ಮತ್ತು ಗಿಲ್ಲಿಯವರು ಆಲ್ರೆಡಿ ತೊಗೊಂಡಿದ್ದಾರೆ. ಬಟ್ ರಘುವಣ್ಣನ ಕಡೆ ಸಿಕ್ಕಿದೆ, ಅದನ್ನು ಕಿತ್ಕೊಳ್ಳೋಕೆ ಬರ್ತಿದ್ದಾರೋ ನೋಡಬೇಕು. ಹಿಂದೆ ಸ್ಪಂದನ ಮತ್ತು ರಜತ್ ಅವರಿದ್ದಾರೆ. ಸೊ ಕ್ಲಿಯರ್ ಆಗಿ ಕಾವ್ಯ ಮತ್ತು ಗಿಲ್ಲಿ ಫಸ್ಟ್ ಬಂದಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿದೆ. ಸ್ವಲ್ಪ ಸೇಫ್ ಝೋನಲ್ಲಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ಬಾಲ್ ಅಷ್ಟೇ ತೊಗೊಳ್ಳೋದಲ್ಲ, ಇಲ್ಲಿ ಅಟ್ಯಾಕ್ ಕೂಡ ಮಾಡ್ಬೋದು. ಸೊ ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ತೊಗೊಂಡು ನಾನು ಸೇಫ್ ಇದ್ದೀನಿ ಅಂತ ಅನ್ಕೋಂಗಿಲ್ಲ, ಯಾಕಂದರೆ ಅದನ್ನು ಅಟ್ಯಾಕ್ ಮಾಡಿ ತೊಗೊಳ್ಳುವಂಥ ಚಾನ್ಸಸ್ ತುಂಬ ಇದೆ. ಆಮೇಲೆ ನೀವು ನೋಡಿರ್ಬೋದು, ಲಾಸ್ಟ್ ಸೀಸನಲ್ಲೂ ಕೂಡ ಈ ಥರ ಟಾಸ್ಕ್ಗಳು ಇದ್ದು ಹೇಗಿತ್ತು ಅಂತಂದರೆ ಸೇಮ್ ಬಾಲ್ಗಳನ್ನು ಕಿತ್ಕೊಳ್ಳೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ನೀವು ಪ್ರೋಮೋ ನೋಡಿದ್ರೆ ಅಲ್ಲಿ ಬಾಲು ಬಿದ್ದಿದೆ, ರಾಶಿಕಾ ಅವ್ರದ್ದು ಬಾಲ್ನ ಕಿತ್ಕೊಂಡು ಕಿತ್ಕೊಂಡು ಗಿಲ್ಲಿಯವರು ಆಚೆ ಹಾಕೋದನ್ನು ಹಾಕಿದ್ದಾರೆ. ಸೊ ಆಮೇಲೆ ನೈಟ್ ಕುತ್ಕೊಂಡು ಮಾತಾಡ್ತಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಅವರು. ಇವಾಗ ಬಾಲ್ ನಮಗೆ ಸಿಗ್ಲಿಕ್ಕಂದ್ರೆ ಪರವಾಗಿಲ್ಲ, ಅವ್ರಿಗೆ ಸಿಗಬಾರ್ದು ಅನ್ನೋದು ಗಿಲ್ಲಿ ಸ್ಟ್ರಾಟಜಿ ಆಗಿದೆ. ರಾಶಿಕಾ ಶೆಟ್ಟಿ ಗಿಲ್ಲಿ ಮತ್ತು ಸೂರಜ್ ಬಗ್ಗೆ ಮಾತಾಡ್ತಾ ಕುಂತಿದ್ದಾರೆ. ಏನಂತ ಹೇಳ್ತಿದ್ದಾರೆ, ನಾವು ಗೆದ್ದು ಗಿಲ್ಲಿ ಮತ್ತು ಕಾವ್ಯನ ಆಚೆ ಇಡಬೇಕು ಅಂತ. ಸೊ ನಾನು ಲೈವಲ್ಲಿ ಇದು ಪ್ರೊಮೋದಲ್ಲಿ ನೋಡಿದೆ. ಸೊ ಸೂರಜ್ ಏನಂತಾರೆ, ಹಾಗೆಲ್ಲ ಬಟ್ಟೆ ಎತ್ತಬಾರ್ದು ಅಂತಾರೆ. ಬಟ್ಟೆ ಎತ್ತಲಾರ್ದೆ ಮತ್ತು ಬಾಲ್ ಹೆಂಗೆ ತೊಗೊಳಕ್ಕಾಗುತ್ತೆ, ಅವರೇ ಕಲ್ಲಿಟ್ಕೋಬೇಕು, ಹಾಗಾದರೆ ಅದನ್ನ ಎತ್ತೇ ತೊಗೋಬೇಕಲ್ವಾ. ಆಮೇಲೆ ಇಲ್ಲಿ ಈ ಥರ ಮಾಡ್ತಿದ್ದಾರೆ ಅಂದರೆ ಫಸ್ಟು ಕ್ಯಾಪ್ಟನ್ನು ಮೇನ್ ತಾನು ಇದನ್ನು ತೊಗೊಂಡು ಬರಬೇಕಾಗುತ್ತೆ. ಆಮೇಲೆ ಇಲ್ಲಿರೋ ಸ್ಪರ್ಧಿಗಳು ಕೂಡ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೋಡಿ ಇವರು ಈ ಥರ ಮಾಡ್ತಿದ್ದಾರೆ, ನಾವು ಮಾಡ್ಬೋದಾ ಈ ಥರ ಅಂತ ಕೇಳಬೇಕಾಗುತ್ತೆ. ಯಾಕಂದರೆ ಇದು ಟಾಸ್ಕ್ ಅಂತ ಬಂದಮೇಲೆ ಎಲ್ಲರೂ ಯಾವ ಟ್ರಿಕ್ ಯೂಸ್ ಮಾಡ್ತಾರೆ. ಬಟ್ ಕ್ಯಾಪ್ಟನ್ ಯಾವ ಸರಿ ಯಾವ ತಪ್ಪು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕಾಗುತ್ತೆ. ಆಮೇಲೆ ರಕ್ಷಿತಾ ಶೆಟ್ಟಿ, ಮಾಳು ಮತ್ತು ರಘು ಮತ್ತು ಅಶ್ವಿನಿ ನಡುವೆ ಫೈಟ್ ನಡೆದಿದೆ ಬಾಲ್ನ ಕಿತ್ತಾಕೋದರಲ್ಲಿ. ಆಮೇಲೆ ನೀವು ನೋಡ್ಬೋದು, ಅಶ್ವಿನಿ ಗೌಡ ಅವರು ಬಾಲ್ನ ಒಳಗಡೆ ಹಾಕೊಂಡಿದ್ದಾರೆ. ಇವೆಲ್ಲ ಟ್ರಿಕ್ ಸರಿ, ಬಟ್ ಅದನ್ನು ವಾಪಸ್ ತೊಗೋಬೇಕಂದಾಗ ವುಮೆನ್ ಇದು ಕಾರ್ಡ್ ಯೂಸ್ ಮಾಡಬಾರ್ದು. ಅದನ್ನು ಸುಮ್ಮನೆ ತೆಗೆದು ಕೈಯಲ್ಲಿ ಇಟ್ಕೊಳ್ಳೋದು ಬೆಸ್ಟ್. ಇದನ್ನೆಲ್ಲ ಕ್ಯಾಪ್ಟನ್ ನೋಟಿಸ್ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರಾಶಿಕಾ ಅವರು ಬೀಳ್ತಾರೆ, ಗಿಲ್ಲಿ ಅವರು ಕಾಲು ಜಾಗ್ತಾರೆ. ಬಟ್ ಅದಕ್ಕೆ ಬಿದ್ದಾಗ ರಾಶಿಕಾ ಅವರು ಫೈಟ್ ಮಾಡ್ಬೋದಾಗಿತ್ತು, ಬಟ್ ಅವರು ಸ್ಪೋರ್ಟಿವ್ ಆಗಿ ತೊಗೊಂಡು ತಮ್ಮ ಗೇಮ್ನ ತಾವು ಆಡ್ತಾ ಇದ್ದಾರೆ. ಅಲ್ಲಿ ಜಗಳ ಮಾಡಿಲ್ಲ ಅವರು. ಬಟ್ ಕಾವ್ಯ ಹೇಳ್ತಿದ್ದಾರೆ ಗಿಲ್ಲಿ ಅವ್ರಿಗೆ, ನೀವು ಜಗ್ಬೇಡ ಅಂತ. ಬಟ್ ಓಕೆ, ಅದು ಕರೆಕ್ಟು, ಅದು ಗಿಲ್ಲಿ ಅವರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆಮೇಲೆ ನೀವು ನೋಡ್ಬೋದು, ಎಲ್ಲರೂ ಬಿದ್ದು ಒದ್ದಾಡಿ ಬಾಲ್ನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನಿನ್ನೆ ಲೈವಲ್ಲಿ ನೋಡಿರೋ ಪ್ರಕಾರ ರಕ್ಷಿತಾ ಮತ್ತು ಗಿಲ್ಲಿ ರಕ್ಷಿತಾ ಕಡೆಯಿಂದ 1 ಬಾಲ್ ಇತ್ತು, ಗಿಲ್ಲಿ ಕಡೆಯಿಂದ 3 ಬಾಲ್ ಇತ್ತು, ಆಮೇಲೆ ರಾಶಿಕಾ ಕಡೆಯಿಂದ 3 ಬಾಲ್ ಇತ್ತು. ನೋಡೋಣ ಇನ್ನು ಹೇಗೆ ಹೋಗುತ್ತೆ ಅಂತ. ಸ್ಪಂದನ ಈಗ ಇಂಜುರಿ ಆಗಿ ವಾಪಸ್ ಬಂದಿದ್ದಾರೆ, ಬಟ್ ಅವ್ರು ಆಡ್ತಾರೋ ಇಲ್ವೋ ಅಂತ ನೋಡಬೇಕು. ಸೊ ಗಿಲ್ಲಿ ಅವರು ಪ್ರೊಮೋದಲ್ಲಿ ಏನಂದಿದ್ದಾರೆ, ಯಾರೇ ಗೆದ್ದರೂ ಪಕ್ಕ ನಮ್ಮನೆ ಎತ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಂತೂ ನಿಜ, ನನಗೂ ಹಂಗೆ ಅನಿಸಿದೆ. ಯಾಕಂದರೆ ಗಿಲ್ಲಿ ವಿರುದ್ಧ ಎಲ್ಲರೂ ಸಿಡಿದಿದ್ದಾರೆ, ಈಗ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಆಮೇಲೆ ರಾಶಿಕಾ ಅವರು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನಾನಂತೂ ಯಾರನ್ನೂ ಆಚೆ ಹಾಕಲ್ಲ, ಮತ್ತು ಗಿಲ್ಲಿ ಮತ್ತು ಕಾವ್ಯನ ಮಾತ್ರ ಪಕ್ಕ ಆಚೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಇದ್ರ ಪ್ರಕಾರ? ನನಗೇನು ತಪ್ಪಂತ ಅನ್ಸಲ್ಲ, ಆಟದಿಂದ ಆಡ್ತಿದ್ದಾರೆ. ಬಟ್ ಏನಂದರೆ ಪರ್ಸನಲ್ ಆಗಿ ತೊಗೊತಿದ್ದಾರೆ ಅಂತ ನನಗೂ ಅನಿಸುತ್ತೆ. ಚಾಲೆಂಜಾಗಿ ತಗೊಳ್ಳಿ, ಬೇಡ ಅನ್ನಲ್ಲ. ಬೇರೆ ಸ್ಪರ್ಧಿಗಳು ವೀಕ್ ಸ್ಪರ್ಧಿಗಳನ್ನ ಆಚೆ ಹಾಕಲಿ, ಬೇಡ ಅಂತನಲ್ಲ. ಬಟ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೂ ಅನಿಸ್ತಿದೆ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಸೂರಜ್ ಹೇಳ್ತಾರೆ ಗಿಲ್ಲಿ ಹಸಿ. ಸೊ ಪಕ್ಕ ಗೊತ್ತಾಗ್ತಿದೆ, ಗಿಲ್ಲಿ ಸೂರಜ್ನ ಪಕ್ಕ ಟ್ರಿಗರ್ ಮಾಡಿದ್ದಾನೆ ಅಂತ. ಸೊ ಅದಕ್ಕೆ ಸೂರಜ್ ತುಂಬಾ ಇದು ಆಗಿದ್ದಾರೆ, ಟ್ರಿಗರ್ ಅಂತೂ ಆಗಿದ್ದಾರೆ.
ಬಟ್ ನೀವು ಅಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಕಾವ್ಯರ ಬಗ್ಗೆ ರಾಶಿಕಾ ಅವರು ತುಂಬಾನೇ ಮಾತಾಡಿದ್ರು. ಬಟ್ ಕಾವ್ಯ ಇವತ್ತು ಟ್ರಿಗರ್ ಆಗಲೇ ಇಲ್ಲ. ಅವ್ರ ತಾಳ್ಮೆಯಿಂದ ಎಷ್ಟು ನೀಟಾಗಿ ಹೋದ್ರು. ಅದೇ ಸೂರಜ್ ಅವರು ಫುಲ್ಲಿ ಟ್ರಿಗರ್ ಆದ್ರು. ಸೊ ಇಲ್ಲೇ ಗೊತ್ತಾಗಬೇಕು ಯಾರು ಯಾವಾಗ ಹೆಂಗೆ ಮಾಡಿದ್ರು ನಾವು ಟ್ರಿಗರ್ ಆಗಬಾರ್ದು, ನಮ್ಮ ಆಟನ ನಾವು ಆಡಬೇಕು ಅಂತ. ಇಲ್ಲಿ ನೀವು ನೋಡ್ಬೋದು ಗಿಲ್ಲಿ ಅವರು ಒಂದು ಮಾತಾಡ್ತಾರೆ, ಈ ಪ್ಯಾಟರ್ನ ಬ್ರೇಕ್ ಮಾಡಬೇಕು ಅಂತ. ಬಟ್ ಎಲ್ಲಾನು ಪರ್ಸ್ನಲ್ ಆಗಿ ಹೋಗ್ತಿದೆ ಅಂತ ಪಕ್ಕಾ ಗೊತ್ತಾಗ್ತಿದೆ. ಓಕೆ ಗೈಸ್, ಫುಲ್ ಎಪಿಸೋಡ್ ನೋಡಿ ಮೇಲೆ ತಿಳ್ಕೊಳ್ಳೋಣ ಯಾರು ಗೆಲ್ತಾರೆ ಯಾರು ಸೋತ್ತಾರೆ ಅಂತ. ಮತ್ತೆ ಇನ್ನು ಅಂದರ್ ವಿಡಿಯೋನಲ್ಲಿ ಬರ್ತೀನಿ. ಓಕೆ, ಬಾಯ್ ಗೈಸ್.